ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 75-77 ವರ್ಷ ಕಳೀತಾ ಬಂತು. ಇನ್ನೂ ಕೂಡ ರಾಜ್ಯದ ಅದೆಷ್ಟೋ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿಯ ಜನ ಒದ್ದಾಡ್ತಾ ಇದ್ದಾರೆ. ಅದರಲ್ಲಿ ಕಾಫಿ ನಾಡು ಚಿಕ್ಕಮಗಳೂರಿನ ಈ ಗ್ರಾಮ ಕೂಡ ಒಂದು. ಹೌದು, ಈ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗ್ತಾ ಇದೆ ಅನ್ನುವಂತಹ ವಿಚಾರ ಅಲ್ಲಿಯ ಜನರನ್ನ ಆತಂಕಕ್ಕೆ ದೂಡ್ತಾ ಇದೆ. ಜೊತೆಗೆ ಪ್ರತಿನಿತ್ಯವೂ ಕೂಡ ನೀರಿಲ್ಲದೇನೆ ಜೀವನವನ್ನು ದೂಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ಆ ಗ್ರಾಮ ಯಾವುದು, ಯಾಕಾಗಿ ಅಲ್ಲಿ ಈ ಸಮಸ್ಯೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಭದ್ರಾ ನದಿ ತಟದ ಜನರಿಗೆ ನೀರಿಲ್ಲ, ಹಾಳಾದ ರಸ್ತೆಗಳು, ಸೌಲಭ್ಯಗಳಿಂದ ದೂರ. ಚಿಕ್ಕಮಗಳೂರು ಜಿಲ್ಲೆಯಲ್ಲೊಂದು ಕುಗ್ರಾಮ. ಇಲ್ಲಿ ನೋಡಿ, ಹಳ್ಳಿಗರು 800 ಮೀಟರ್ ದೂರದ ಭದ್ರಾ ನದಿಯಿಂದ ನೀರು ಹೊತ್ಕೊಂಡು ಬರ್ತಿರೋದನ್ನ ನೋಡಿ. ಬಹುಶಃ ಬಿಲ್ಗಾಗಿ ಮಾಡಿರೋ ಟ್ಯಾಂಕ್ಗಳು ಕೂಡ ನೀರಿಲ್ಲದೆ ಹೀಗೆ ಸೊರಗಿ ನಿಂತಿವೆ. ಒಂದಲ್ಲ 2 ಅಡಿ ಆಳಕ್ಕೆ ಗುಂಡಿ ಬಿದ್ದಿರೋ ರಸ್ತೆಗಳು. ಹೀಗಿದ್ರೂ ಜನರೇ ರಸ್ತೆ ದುರಸ್ತಿ ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ಗ್ರಾಮ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನಿಂದ ಕೂಗಳತೆ ದೂರದಲ್ಲಿರೋ ಅಂಬಾತೀರ್ಥ. ಈ ಗ್ರಾಮದಲ್ಲಿ ಸುಮಾರು 25 ಮನೆಗಳಿವೆ. ಅಂಬಾತೀರ್ಥ ಪ್ರವಾಸಿ ತಾಣ, ನಿತ್ಯ ನೂರಾರು ಜನ ಬಂದೋಗೋ ಜಾಗ. ಕಳಸಾ ಹೊರನಾಡಿಗೆ ಬಂದ ಬಹುತೇಕರು ಇಲ್ಲಿಗೆ ಬರ್ದೇ ಹೋಗಲ್ಲ. ಹಾಗಾಗಿ ವಾಹನಗಳು ಓಡಾಡಿ ರಸ್ತೆ ಹೇಳ ಹೆಸರಿಲ್ಲದಂತಾಗಿದೆ. ಹೀಗಾಗಿ ಹಳ್ಳಿಗರೇ ಹಣ ಹಾಕೊಂಡು ಕೆಲಸ ಬಿಟ್ಟು ರಸ್ತೆ ಬದಿಯಲ್ಲಿ ಚರಂಡಿ ನಿರ್ಮಿಸಿಕೊಂಡು ರಸ್ತೆ ಮಾಡ್ಕೊಂಡಿದ್ದಾರೆ. 6 ತಿಂಗಳು ನೋ ಪ್ರಾಬ್ಲಮ್. ಆದ್ರೆ ದಾಖಲೆ ಮಳೆ ಬೀಳೋ ಕಳಸಾದಲ್ಲಿ ಮಳೆಗಾಲ ಆರಂಭವಾದ್ರೆ ಜಸ್ಟ್ 2 ಡೇಸ್ ಏನೂ ಉಳಿಯಲ್ಲ. ಮತ್ತದೇ ಗುಂಡಿ ಗುಟಾರು ರಸ್ತೆ. ಇಲ್ಲಿನ ಜನ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ನಮಗಿಲ್ಲಿ ರೋಡು ನೀರು ಯಾವ್ದು ಇಲ್ಲ ಕುಡಿಯಕ್ಕೆ. ಎಲ್ಲ ಜನ ಬಂದು ಒಂದು 20-25 ವರ್ಷದಿಂದ ನಾವು ಕಷ್ಟ ಪಡ್ತಾ ಇದೀವಿ. ಇಲ್ಲಿ ಒಂದು ಹುಷಾರಿಲ್ಲ ಅಂದ್ರೂ ಒಂದು ಆಟೋ ಬರಲ್ಲ, ಒಂದು ಗಾಡಿ ಬರಲ್ಲ, ಯಾವ್ದು ಬರಲ್ಲ. ಪಂಚಾಯತಿಯರಿಗೆ ಮತ್ತೆ ಅಧಿಕಾರಿಗಳಿಗೆಲ್ಲ ಹೇಳಿ ಯಾವ್ದು ಪ್ರಯೋಜನ ಇಲ್ಲ. ನಾವು ಹೇಳಿ ತುಂಬಾ ವರ್ಷದಿಂದ ಎಲ್ಲ ರೋಡಲ್ಲಿ ಹೋಗೋದು, ಬೀಳೋದು, ಹೇಳೋದು, ಪೆಟ್ ಮಾಡ್ಕೊಳೋದು ಅಂತ ಸ್ಥಿತಿನಲ್ಲೂ ನಮಗೆ ಯಾರು ಸಹಾಯಕ್ ಬಂದಿಲ್ಲ. ನಾವಿಲ್ಲಿ ಓಡಾಡ್ಬೇಕಂದ್ರೆ ಎಸ್ಟೇಟ್ ದಾರಿಯಿಂದ ರೈತರ ಹತ್ರ ಕೇಳ್ಕೊಂಡು ರೈತರು ಒಂದು ದಾರಿ ಬಿಟ್ಕೊಡೋದಿಷ್ಟ ಅಲ್ಲಿಂದ ಒಳಗಡೆಯಿಂದ ಕಷ್ಟಪಟ್ಟು ಎಲ್ಲ ಹುಷಾರಿಲ್ಲದೆ ಓಡಾಡ್ತೀವಿ. ಇದಕ್ಕೆ ಯಾರಿಗೆ ನಮ್ ಕಷ್ಟಗಳನ್ನ ಹೇಳ್ಬೇಕು ಅಂತ ನಮಗ್ ಗೊತ್ತಾಗಲ್ಲ. ನಿಮ್ಮ ಟಿವಿ ಚಾನೆಲ್ ನಿಂದಾರು ನಮಗ್ ಉಪಯೋಗ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಗ್ರಹಿಸ್ತೀನಿ. ಆಧಾರ್, ವೋಟರ್ ಐಡಿ ಎಲ್ಲವೂ ಇದೆ. ನೀರು, ರಸ್ತೆ ಇಲ್ಲ. ಅಂಬಾತೀರ್ಥ ಹಳ್ಳಿಯ ಜನರಿಗೆ ಸರ್ಕಾರ ಇದ್ದೂ ಇಲ್ಲ. ಇನ್ನು ಇವರೆಲ್ಲ ಅಕ್ರಮ ಬಾಂಗ್ಲಾದೇಶಿಗಳಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರು. ಎಲ್ಲರ ಬಳಿಯೂ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐಡಿ ಎಲ್ಲ ಇದೆ. ಓಟು ಹಾಕ್ತಾರೆ. ಅದೇ ರೀತಿ ನಿತ್ಯ ಕೂಲಿ ಮಾಡಿ ಬಂದು ನೀರು ಹೊರ್ತಾರೆ. ಈ ಬಗ್ಗೆ ಸ್ಥಳೀಯರು 10 ಪಂಚಾಯಿತಿ ಜನನಾಯಕರು ಅಧಿಕಾರಿಗಳಿಗೆ ನೀರು ರಸ್ತೆಗಾಗಿ ಮನವಿ ಮಾಡಿದ್ದಾರೆ. ಆದ್ರೆ ನೋ ಯೂಸ್. ನೋಡ್ತೀವಿ ಅನ್ನೋ ಅಧಿಕಾರಿಗಳು ಮಾಡ್ತಾನೆ ಇದ್ದಾರೆ. ಎಲೆಕ್ಷನ್ ಟೈಮ್ನಲ್ಲಿ ಬರೋ ಜನನಾಯಕರು ಹಳ್ಳಿಗರ ಕಷ್ಟ ಕೇಳಿ ಬಂದ ದಾರಿಗೆ ಸುಂಕ ಇಲ್ಲ ಅಂದೋರೇ ಹೆಚ್ಚು. ಹಾಗಾಗಿ ಇಲ್ಲಿನ ಕೂಲಿ ಕಾರ್ಮಿಕರು ಜನನಾಯಕರು ಅಧಿಕಾರಿಗಳ ವಿರುದ್ಧ ಹೋರಾಡೋಕೆ ಶಕ್ತಿ ಇಲ್ಲದೆ ತಮ್ಮೂರಿನ ಕೆಲಸವನ್ನ ತಾವೇ ಮಾಡಿಕೊಂಡು ದಿನ ದುಡ್ತಿದ್ದಾರೆ. ಒಂದು 25 ವರ್ಷಗಳದು ಆ ಕಳಸೇಶ್ವರ ವೆಂಕಟರಮಣ ದೇವರು ಬರ್ತಕ್ಕಂಥ ರಸ್ತೆ ಇದು. ಅಷ್ಟು ಹತ್ರದಿಂದ ಇದ್ದಾಗ್ಲೂ ಸಹ ಈ ಇಷ್ಟೊಂದು ಯಾವ ಪಕ್ಷದವರು ಬಂದು ಒಂದು ಗಮನ ಮಾಡ್ಲಿಲ್ಲ. ಇದನ್ನು ರಸ್ತೆ ಅಂತ ಮಾಡ್ಲಿಲ್ಲ. ಕುಡಿಯೋಕ್ ನೀರಿಲ್ಲ. 4-5 ಟ್ಯಾಂಕಿ ಮಾಡಿದ್ರು. ಒಂದು ದಿವಸಕ್ಕೆ ಅಲ್ಲಿಂದ ಪೈಪ್ ಲೈನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಎಷ್ಟೆಷ್ಟೋ ಜನ ಇಲ್ಲಿಂದ ನೀರು ಅಂಬಾತೀರ್ಥದಿಂದ ನೀರು ಹೊರಬೇಕು. ಇಲ್ಲಿ ಎಲ್ಲ ಟ್ಯಾಂಕಿ ಮಾಡಿದ್ರು, ಒಂದು ಲೋಕಾಚಾರಕ್ಕೆ ಮಾಡಿದ್ರು ಬಿಟ್ರೆ ನಮಗೆ ಇವತ್ತು ಕುಡಿಯಕ್ ನೀರಿಲ್ಲ. ಯಾವುದೇ ಸೌಲಭ್ಯಗಳಿಲ್ಲ. ನಮ್ಗೆ ಏನ್ ಬೇರೆ ಏನು ಬೇಕಾಗಿಲ್ಲ, ಒಂದು ರಸ್ತೆ, ಕುಡಿಯೋ ನೀರು, ಇಷ್ಟು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ನಮ್ ಕೇಳ್ಕೊಳ್ತೀವಿ. ಒಟ್ಟಾರೆ ನಾಡಂಚಿನ ಕುಗ್ರಾಮದ ಜನಕ್ಕೆ ಕುಡಿಯೋಕೆ ನೀರು, ಓಡಾಡೋದಕ್ಕೆ ರಸ್ತೆಯೇ ಇಲ್ಲ ಅಂದ್ರೆ ಗ್ಯಾರಂಟಿ ಸರ್ಕಾರ ಮತ್ತೈದು ಗ್ಯಾರಂಟಿ ಕೊಟ್ರು ಜನರ ಬದುಕು ಬದಲಿಸಲು ಸಾಧ್ಯವಿಲ್ಲ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.